ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಪ್ರಕರಣ ಸಂಬಂಧ ಶಾಸಕ ಪ್ರಸಾದ್ ಅಬ್ಬಯ್ಯ ಬಾಗಿ ಆರೋಪದ ಹಿನ್ನೆಲೆಯಲ್ಲಿ ಪ್ರಸಾದ್ ಅಬ್ಬಯ್ಯ ವಿರುದ್ಧ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ನಗರದ ದುರ್ಗದ ಬೈಲ್ನಿಂದ ಚೆನ್ನಮ್ಮ ವೃತ್ತದವರೆಗೆ ರ್ಯಾಲಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಲಂಚ ಪಡೆಯುವ ರೀತಿ ಅಣಕು ಪ್ರದರ್ಶನ ಮಾಡಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪೊಲೀಸ್ ಆಯುಕ್ತ ರವೀಂದ್ರ ಪ್ರಸಾದ್ ಅಮಾನತು ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ರಾಜೀನಾಮೆ ನೀಡುವಂತೆಯೂ ಒತ್ತಾಯಿಸಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಹುಗಾರ್, ಪ್ರಸಾದ್ ಅಬ್ಬಯ್ಯ ರಾಜೀನಾಮೆಗೆ ಹುಬ್ಬಳ್ಳಿಯಲ್ಲಿ ಒಂದು ಭಾರೀ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ರವೀಂದ್ರ ಪ್ರಸಾದ್ ಅವರ ಅಮಾನತಿಗೂ ಕೂಡ ಪ್ರತಿಭಟನೆ ನಡೀತಿರುವಂಥದ್ದು. ಈ ಬಗ್ಗೆ ಇರುವಂತಹ ಈ ಹೊತ್ತಿನ ಮಾಹಿತಿ. ರಾಘವೇಂದ್ರ, ಹುಬ್ಬಳ್ಳಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದಂತಹ ಆರೋಪ ಈಗ ಕಮಿಷನರ್ ರವೀಂದ್ರ ಪ್ರಸಾದ್ ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ವಿರುದ್ಧ ಕೇಳಿ ಬಂದಿರೋದ್ರಿಂದ ಈಗ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಸಾದ್ ಅಬ್ಬಯ್ಯ ಅವರ ಹಣಕು ಫೋಟೋಗಳನ್ನ ಹಾಕಿ ಬೆಟ್ಟಿಂಗ್ ಕುಳಗಳಿಂದ ಹಣ ಪಡೆದಿರುವಂತಹ ಒಂದು ಹಣಕು ರ್ಯಾಲಿಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜನಪ್ರತಿನಿಧಿಯಾಗಿದ್ದುಕೊಂಡು ಈ ರೀತಿ ಅಕ್ರಮ ದಂಧೆಕೋರರ ಜೊತೆ ಶಾಮೀಲಾಗಿರುವಂತದ್ದು ಎಷ್ಟು ಸರಿ ಅನ್ನುವಂತ ಆಕ್ರೋಶವನ್ನು ಕೂಡ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ರು. ಏನು ಹುಬ್ಬಳ್ಳಿಯ ದುರ್ಗದ ಬೈಲ್ ಸರ್ಕಲ್ ಇಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಕ್ರಿಕೆಟ್ ಪ್ಲೇಯರ್ಗಳ ಒಂದು ವಸ್ತ್ರಗಳನ್ನ ಧರಿಸಿದಂತ ಈ ಬಿಜೆಪಿ ಕಾರ್ಯಕರ್ತರು ಅದಕ್ಕೆ ಹಣಕ ಮಾಡಿ ಸರ್ಕಾರ ಕೂಡಲೇ ಅಮಾನತು ಮಾಡಬೇಕು, ಜೊತೆಗೆ ಈ ಪ್ರಸಾದ್ ಅಬ್ಬಯ್ಯರ ಜೊತೆಗೆ ಕಮಿಷನರ್ ರವೀಂದ್ರ ಪ್ರಸಾದ್ ಅವರನ್ನು ಕೂಡ ಸೇವೆಯಿಂದ ಅಮಾನತುಗೊಳಿಸಬೇಕು ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗಾಗಲೇ ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಿರುವಂತದನ್ನ ಸ್ವತಃ ಸಿಐಡಿ ಅಧಿಕಾರಿಗಳಿಗೆ ನ್ಯಾಯಾಲಯದಲ್ಲಿ ದಾಖಲೆಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಕೂಡಲೇ ಈ ಒಂದು ಹವಳಿ ನಗರದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಬೇಕಾದ್ರೆ ಶಾಸಕರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಆಕ್ರೋಶ ಆಗಿತ್ತು. ರಾಘವೇಂದ್ರ, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಮಾಹಿತಿಗೆ. ಲೂಟಿ ಮಾಡು ಪ್ರಸಾದ್ ಅಬ್ಬಯ್ಯನಿಗೆ ಇದು ಹುಬ್ಬಳ್ಳಿಯಲ್ಲಿ ಬಟಾ ಬಯಲಾದಂಥ ಅಕ್ರಮ ದಂಧೆ ಕ್ರಿಕೆಟ್ ಬೆಟ್ಟಿಂಗ್ ಅನ್ನು ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು. ಇದರಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಒಂದು ರೀತಿಯಾಗಿ ಈ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿದ್ದರು ಮತ್ತು ಅವರಿಗೂ ಕೂಡ ಪ್ರಸಾದವನ್ನು ಕೊಡ್ತಿದ್ವಿ ಎನ್ನುವಂತಹ ಮಾತನ್ನು ಈಗಾಗಲೇ CID ವಶದಲ್ಲಿರುವಂತಹ ಆರೋಪಿಗಳು ಬಾಯಿ ಬಿಟ್ಟಿರ್ತಾರೆ ಮತ್ತು ಸುವರ್ಣ ನ್ಯೂಸ್ ಅದಕ್ಕೆ ಸಂಬಂಧಿಸಿದಂಥ ಹಲವಾರು ವಿಚಾರಗಳನ್ನು ಮುಂದಿಟ್ಟಿತ್ತು. ಈ ಸಂಬಂಧವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನು ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ, ಅಣಕು ಪ್ರದರ್ಶನವನ್ನು ಮಾಡ್ತಾರೆ. ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಭಾಗಿಯಾಗಿರುವಂತೆ ರೀತಿಯಲ್ಲಿ ಒಂದು ಅಣಕು ಪ್ರದರ್ಶನವನ್ನು ಮಾಡ್ತಾರೆ ಮತ್ತು ಅವರ ರಾಜೀನಾಮೆಗೆ ಒತ್ತಾಯಿಸ್ತಾರೆ. ಇನ್ನೊಂದು ಕಡೆ ಪೊಲೀಸ್ ಆಯುಕ್ತ ರವೀಂದ್ರ ಪ್ರಸಾದ್ ಕೂಡ ಈ ದಂಧೆಯ ಪ್ರಮುಖ ಆರೋಪಿ ಎನ್ನುವಂಥ ಮಾತು ಕೇಳಿ ಬರ್ತಿದ್ದಂತೆ ಅಲ್ಲಿಯೂ ಕೂಡ ರವೀಂದ್ರ ಪ್ರಸಾದ್ ಅವರ ಅಮಾನತಿಗೂ ಇವತ್ತಿನ ಪ್ರತಿಭಟನೆಯಲ್ಲಿ ಒತ್ತಾಯ